ನಮ್ಮ ಕೋತಿ ಮರಿಯಲ್ಲಿ ಇದೀವಿ. ನಂಗೆ ಅವತ್ತು ಜಾಸ್ತಿ ಇಷ್ಟ ಆಗಿದ್ದು ಮಾತಾಡ್ಬಿಡ್ತಾಳೆ, ಡುಮ್ಮಿ ಅಂದಿದ್ಲು. ಸೊ ಇದು ಲಾಸ್ಟ್ ಡೇ ನಮ್ಮದು ಬಾಕುವಲ್ಲಿ. ಇವಾಗ ಇನ್ನೊಂದು 2-3 ಅವರ್ಸ್ ಏರ್ಪೋರ್ಟ್ಗೆ ಹೋಗ್ತೀವಿ. ಮುಗೀತು ಬಾಕು. ಸೊ ಅದಕ್ಕೆ ಮತ್ತೆ ನಾವು 6 days ಸ್ಟೇ ಮಾಡಿದ್ವಲ್ಲ ಓಲ್ಡ್ ಸಿಟಿ ಬಾಕು. ಸೊ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೊಂದ್ಸರಿ ನೋಡ್ಕೊಂಬಂದ್ಬಿಡೋಣ. ಹಾಗೆ ಫ್ರಿಜ್ ಮ್ಯಾಗ್ನೆಟ್ ಕೂಡ ತೊಗೊಂಡಿಲ್ಲ. ಸೊ ಅದು ಕೂಡ ತೊಗೊಂಡು ಒಂದ್ಸರಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಮೆಮೊರೀಸ್ ಅಲ್ಲೆಲ್ಲ ಚೆನ್ನಾಗಿತ್ತು. ಸೊ ಲಾಸ್ಟ್ ಟೈಮ್ ನೋಡ್ಕೊಂಬರೋಣ. ಅಯ್ಯೋ ಎಲ್ಲಿ ಬಂದಿದ್ದೀವಿ? ಹಳೆ ಮನೆ ಅಂದ್ರೆ ಅಜ್ಜಿ ಅಲ್ಲ. ಸೊ 6 days ಇಲ್ಲಿ ಇದ್ವಲ್ಲ. ಯಾವ ಅಜ್ಜಿ? ಓ ಅಲ್ಲಿ ಸ್ಟೆಪ್ಸ್ ಹತ್ರ ಕುತ್ಕೊಂಡ. 6 days ಆದ್ಮೇಲೆ ಇಲ್ಲಿ ಬಂದಿದೀವಲ್ಲ, ಏನೋ ಒಂಥರ ಫೀಲಿಂಗ್. ಅದು ಯಾವ ಥರ ಫೀಲಿಂಗ್ ಅಂತ ಗೊತ್ತಿಲ್ಲ ಹೇಳಕ್ಕೆ. ಒಂಥರ ಒಳ್ಳೆ ಫೀಲಿಂಗ್. ಸೊ ಇಷ್ಟು ದಿನ ಇಲ್ಲಿದ್ದು ಯಾವಾಗಲೂ ನೈಟೆಲ್ಲ ಇಲ್ಲಿ ಓಡಾಡ್ತಿದ್ವಲ್ಲ. ಸೊ ಇನ್ನು ಲಾಸ್ಟ್ ಡೇ. ಅದಕ್ಕೆ ಪುಷ್ಪ ಅಂತ ಅಲ್ಲಿ ಹೇಳ್ತಾ ಇದ್ರಲ್ಲ, ಕಟ್ಟಪ್ಪ ಪುಷ್ಪ ಅಂತ ಇದೇ ರೋಡಲ್ಲಿ. ದಿನ ಅದೇ ಡೈಲಾಗ್ಸ್ ಕೇಳಿ ಕೇಳಿ ನಮಗೆ ಪ್ರಾಕ್ಟೀಸ್ ಆಗಿ ಅಭ್ಯಾಸ ಆಗ್ಬಿಟ್ಟಿದೆ. ನೋಡೋಣ ಇವಾಗ ಇರ್ತಾರ ಏನು ಅಂತ. ಇದ್ರು ಅದೇ ಡೈಲಾಗೆ ಸೇಮ್. ಸೊ ಇಲ್ಲೇ ನಾವು ಹೋಗಿ ಡಿನ್ನರ್ ಮಾಡಿದ್ದು. ಅದೆಂತಿದ ನೋಡಿ ಕಟ್ಟಪ್ಪ. ಹೇಗೆ ಇಷ್ಟು ಜನ ಇದ್ದಾರೆ ಇವತ್ತು? ಕ್ರಿಸ್ಮಸ್ ಮಹೇಂದ್ರ ಬಾಬು ನಾ ಹೇಳಿಲ್ಲ ಏನ ಫೇವ್ರೆಟ್. ಕಿರಣ್ ಎಕ್ಸ್ಪೆಕ್ಟ್ ಮಾಡಿದ್ದ ಹೇಳ್ತಾರಂತ. ಸೊ ಅದಕ್ಕೆ ನಾನು ಬೇಕು ಅಂತ ಹತ್ರ ಬಂದ ತಕ್ಷಣ ವಿಡಿಯೋ ಮಾಡಿದೆ. ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಮಹೇಂದ್ರ ಬಾಹುಬಲಿ ಕಟ್ಟಪ್ಪ ಪುಷ್ಪ ಅಂತ. ಸೊ ಫೈನಲಿ ಬಂದ್ವಿ. ಸೊ ಎಸ್ ಇದೆ. ಸೊ ನಾವು ಆ್ಯಕ್ಚುಲಿ ಇಲ್ಲಿ ಬಂದಿದ್ದೆ ಏನಕ್ಕಂದರೆ, ನಾವು ಎದುರುಗಡೆನೇ ಶಾಪ್ ಇತ್ತಲ್ಲ, ಇವ್ರ ಹತ್ರನೇ ತೊಗೊಳ್ಳೋಣ ಫ್ರಿಜ್ ಮ್ಯಾಗ್ನೆಟ್ ಅಂತ ಬಂದ್ವಿ. ಯಾಕಂದರೆ ಇಲ್ಲೇ ಇಷ್ಟು ದಿನ ಇದ್ವಿ, ಪಾಪ ತೊಗೊಂಡಿರಲಿಲ್ಲ. ಇಲ್ಲೇ ತೊಗೊಳ್ಳೋಣ, ಬೇರೆ ಎಲ್ಲಾದರೂ ತೊಗೊಳಕ್ಕೆ ಏನಕ್ಕೆ ಅಂದ್ಬಿಟ್ಟು ಸೊ ಇಲ್ಲಿ ಬಂದಿದ್ದೀವಿ. ನನಗೆ ಅವತ್ತು ಜಾಸ್ತಿ ಇಷ್ಟ ಆಗಿದ್ದು ಬಾಕುದು ಪ್ಲಸ್ ಅಜರ್ಬೈಜಾನ್ ಅಂತ ಬರ್ದಿರ್ಬೇಕು, ಆ ಥರ ತೊಗೊಳ್ಳೋಣ. ಓ ಇಲ್ಲಿ ನೋಡಿ ಕಿರಣ್ ಇದೆ, ಹೇಗಿದೆ. ತುಂಬ ಇದೆ, ಜಾಸ್ತಿ ಇದ್ದಾಗೆ ಕನ್ಫ್ಯೂಷನ್ ಜಾಸ್ತಿ ಆಗೋದು. ತಗೋ ನೋಡಿ ಈ ಥರ ಇದೆ, ಓಕೆನಾ? ಅಥವಾ ಬೇರೆ ಏನಾದರೂ ತೊಗೊಳ್ಳೋಣ? ಬಾಕು ಎಲ್ಲಿದೆ? ಅದರಲ್ಲಿ ಬಾಕು ಅಂತಿಲ್ಲ. ಇಲ್ಲಿ ಇದೆಯಲ್ಲ ಬಾಕು. ಹಾಂ ಓಕೆ, ಇಲ್ಲಿ ಬಾಕು ಇದೆ, ಇಲ್ಲಿ ಅಜರ್ಬೈಜಾನ್ ಹಾಡಿದೆ, ಇಲ್ಲಿ ಫ್ಲೇಮ್ ಟವರ್ಸ್ ಇದೆ. ಇದೊಂದು ಇಲ್ಲಿ ಅಂದರೆ ನೋಡೋಣ ಬೇರೆ ಯಾವುದು. ಇದೊಂದಿದೆ ನೋಡಿ, ಬಾಕು ಟವರು. ಇರಮ್ಮ ನಿಮಿಷ. ಆಯಿಲ್ ಫೀಲ್ಡ್, ಆಮೇಲೆ ಫೈರ್ ಟೆಂಪಲ್, ಇದು ಚೆನ್ನಾಗಿದೆ, ಅದೇ ತೋರೋಣ. ಸೊ ಇಲ್ಲಿ ಲಾಸ್ಟ್ ಡೇ ಅಲ್ವಾ, ಮತ್ತೆ ಈ ಕಡೆ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ಇನ್ನೊಂದ್ಸರಿ ಎಲ್ಲ ಕಡೆ ರೌಂಡ್ ಹೋಗ್ಬಿಟ್ಟು ಬರೋಣ. ಹಾಗೆ ನಾವು ಸ್ಟೇ ಮಾಡ್ತಾ ಇದ್ವಲ್ಲ, ಎದುರುಗಡೆನೇ ಶಾಪ್ ಇತ್ತಲ್ಲ, ಅಲ್ಲೇ ಹೋಗ್ಬಿಟ್ಟು ನಾವು ಫ್ರಿಜ್ ಮ್ಯಾಗ್ನೆಟ್ ತೊಗೊಳ್ಳೋಣ. ಬೇರೆ ಎಲ್ಲೋ ತೊಗೊಳಕ್ಕಿಂತ ಒಂದು ನೆನಪಿಗೆ ಚೆನ್ನಾಗಿರುತ್ತೆ, ಮತ್ತು ಇದೆಲ್ಲ ಕಡೆ ಇನ್ನೊಂದ್ಸರಿ ಸುತ್ತಾಡೋಕೆ ಒಂದು ಚಾನ್ಸ್ ಸಿಗುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಇಲ್ಲಿ ಬಂದು ಒಂದಷ್ಟು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ವಿ. ಹಾಗೆ ಇಲ್ಲಿ ಊಟ ತುಂಬ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಸ್ಪೈಸಿಯಾಗಿ ಇಂಡಿಯನ್ ಫುಡ್ ತಿನ್ನೋಣ ಊಟ ಅಂತ ಬಂದಿದ್ವಿ. ಇಲ್ಲಿ ಊಟಕ್ಕೆ ಅಂತ ಬಂದಿದ್ದೀವಿ. ಸೂಪ್ ಚೆನ್ನಾಗಿರುತ್ತೆ ಅಂತ ಸೂಪ್ ಆರ್ಡರ್ ಮಾಡಿದ್ದೀವಿ. ಫೈನಲಿ ಆಹಾ, ಎಷ್ಟು ದಿನ ಆಯಿತು ಖಾರ ಸಿಕ್ತು. ಸಕ್ಕರೆ ತಗೋಯ.
ಬಿರಿಯಾನಿ ಸೂಪ್. ಆ ಸ್ಮೆಲ್ ಮಾತ್ರ ಗಮ್ ಅಂತಿದೆ ಸ್ಪೈಸಸ್ದು. ಇದೇ ನಾನು ಇಷ್ಟು ದಿನ ಮಿಸ್ ಮಾಡ್ತಾ ಇದ್ದಿದ್ದು. ಮಸ್ತ್ ಇದೆ. ಏನು ಯಾಕೆ ಫೈನಲಿ ಹೋಗೋ ದಿನ ನಾಲ್ಗೆ ಟೇಸ್ಟ್ ಏನು ಬೇಕಿತ್ತು ಅದು ಸಿಕ್ತು. ಇಲ್ಲಿ ನೋಡಿ ಕಿರಣ್ ಸಾವ್ರು ಹೆಂಗೆ ಮಾಡ್ಕೊತಿದ್ದಾರೆ. ಸೂಪ್ ಹೇಗಿತ್ತು? ಸೂಪ್ ಚೆನ್ನಾಗಿತ್ತು. ಏನಾಗಲ್ಲ ಬಾ ನಾನು ಹಿಡ್ಕೋತೀನಿ ಬಾ ಬಾ. ಹುಷಾರು, ಇಲ್ಲಿ ಹಿಡ್ಕೋತೀನಿ ಬಾ. ಹಿಡ್ತೀನಿ ನೀನು ಬಾಯು ಹಿಡ್ಕೋತೀನಿ, ಎದ್ರಕೋಬೇಡ, ಬೇಗ ಬಾ. ಅಷ್ಟೇ ಬಂದ, ಎದ್ದಳು ಎದ್ದಳು ಎದ್ದಳು. ಹೋಗು. ಅದತ್ತು ಇದು ಅದಂದು ಇದು ಯಾರಾದ್ರೂ ಹಿಡ್ಕೋಬೇಕು. ನಿಂಗೆ ಹತ್ತಕ್ಕಾಗತ್ತಾ? ಹತ್ತಕ್ಕಾದ್ರೆ ಮತ್ತೆ ಅಲ್ಲಿಗೆ ಹೋಗು. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇನ್ನು ಕ್ಯಾಬ್ ಬುಕ್ ಮಾಡ್ತಾ ಇದ್ರು ಕಿರಣ್. ಆ ಟೈಮಲ್ಲಿ ಯಾನ ನೋಡ್ಬಿಟ್ಟಿದ್ದಾಳೆ ಜಾರಬಂಡಿ ಜೋಕಾಲಿ ಎಲ್ಲ. ನಾನು ಆಡಬೇಕು ಅಂತ ಇದ್ಲು. ಸೊ ಹಾಗೆ ಕಿರಣ್ ಕೂಡ ಟ್ರೈ ಮಾಡ್ತಾ ಇದ್ರು, ಬುಕ್ ಆಗ್ತಾನೆ ಇರಲಿಲ್ಲ ಕ್ಯಾಬ್. 15 to 20 ಮಿನಿಟ್ಸ್ ಹಂಗೆ ತೋರಿಸ್ತಾ ಇತ್ತು. ಸರಿ ಅಷ್ಟೊತ್ತರ ಒಳಗಡೆ ಯಾನ ಕರ್ಕೊಂಡೋಗಿ ಆಟ ಆಡಿಸ್ಬಿಡೋಣ ಅಂತ ಆಟ ಆಡಿಸ್ತಾ ಇದ್ದೆ. ಇನ್ನು ಇಲ್ಲಿದ್ದ ನಾವು ಸೀದಾ ರೂಮ್ಗೆ ಹೋಗಬೇಕು. ಆ್ಯಕ್ಚುಲಿ ಚೆಕ್ಔಟ್ ಎಲ್ಲ ಆಗಿತ್ತು, ಲಗೇಜ್ನ ಅಲ್ಲೇ ನಾವು ಲಾಕರಲ್ಲಿ ಇಟ್ಟಿದ್ವಿ. ಸೊ ಇವಾಗ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ತೊಗೊಂಡು ಮತ್ತೆ ನಮ್ಮದು ಪಿಕಪ್ ಮಾಡಿದ್ರಲ್ವ, ಅವರೇ ನಮಗೆ ಮತ್ತೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತಾರೆ. ಸೊ ಅವ್ರು ಬಂದು ಮತ್ತೆ ಏರ್ಪೋರ್ಟ್ಗೆ ನಮಗೆ ಡ್ರಾಪ್ ಮಾಡಿದ್ರು. ಪಿಕಪ್ಪಿಂದ ಲಾಸ್ಟ್ವರೆಗೂ ನಮಗೆ ಟ್ರಾನ್ಸ್ಪೋರ್ಟೇಷನ್ ಯಾವುದೇ ಥರ ಪ್ರಾಬ್ಲಮ್ ಆಗಿರಲಿಲ್ಲ. ಓಕೆ. ಸೊ ಇವರು ಎಲ್ಮಿನ್ ಅಂದ್ಬಿಟ್ಟು, ಸೊ ಇಲ್ಲಿ ನಮಗೆ ಟೂರ್ ಎಲ್ಲ ಹೆಲ್ಪ್ ಮಾಡಿದ್ದು ಇವರೇ. ಸೊ ತುಂಬ ಚೆನ್ನಾಗಿತ್ತು. ಸೊ ಅವ್ರ ಡೀಟೇಲ್ಸು ನಾವು ಹಾಕ್ತೀವಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಸೊ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಇಲ್ಲಿ ಬಂದಾಗ. ಓಕೆ, ಥ್ಯಾಂಕ್ ಯು ಅಲ್ಮಿನ್. Nice safe trip for you. Yeah, you too. Hopefully we'll be in touch. Yeah, sure. Several movements. Whenever you need something, request from Azerbaijan, always you are welcome. Yeah, I'll be sure. 24 available. Yeah, sure. Thank you. Bye bye. Safe. ಎಲ್ಲ ಚೆಕ್ ಮಾಡಿ ಆಯಿತು. ಇದರಿಂದ 2 kg ತೆಗೆದು ಅದಕ್ಕೆ ಹಾಕ್ಬೇಕು. ಇವಾಗ ಲಾಂಚ್ ಬಂದಿದ್ದೀವಿ. ಈಗ ನೋಡಿ ತಿಂದಲ್ಲ ಆಲ್ರೆಡಿ. ಇವಾಗ ಜಸ್ಟ್ ಲಾಂಜಿಗೆ ಬಂದಿದ್ದೀವಿ. ಕಿರಣ್ ಏನೇನೋ ತೊಗೊಂಬಂದು ಕೊಡ್ತಾ ಇದ್ದಾರೆ. ಟ್ರೈ ಮಾಡಿದ್ನಲ್ಲ, ಒಂಥರ ಇದೆ ಇದು. ಏನಿದು ಸೌತೆಕಾಯಿ ಎಲ್ಲ ತಗೊಂಬಂದ್ಬಿಟ್ಟಿದೆಯಲ್ಲ. ಸೊ ಇಲ್ಲಿ ರೈಸ್ ಮತ್ತು ವೆಜ್ ಕರಿ ಇದೆ. ಇಲ್ಲಿ ಫೈನಲಿ ಬಾಕುಲ್ ಬಂದು ಇಲ್ಲಿದು ನ್ಯಾಷನಲ್ ಫ್ರೂಟ್ ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ, ಆಗಿಲ್ಲ ಅಂದ್ಕೊಂಡ್ವಿ. ಬಟ್ ಫೈನಲಿ ಜ್ಯೂಸ್ ತೊಗೊಂಬಂದಿದ್ದಾರೆ. ನೋಡಿದ್ದು ಟೇಸ್ಟ್ ಆಗ್ತದಾಗಿದೆ. ನನಗೆ ಪೆಪ್ಪರ್ ರೈಸ್ ಇಷ್ಟ ಅಂದ್ಬಿಟ್ಟು ಇಲ್ಲಿ ಪೆಪ್ಪರ್ನ ತೊಗೊಂಬಂದು ರೈಸ್ಗೆ ಹಾಕಿ ಮಿಕ್ಸ್ ಮಾಡ್ತಾವ್ರೆ. ಈಸಿ. ಸ್ವಲ್ಪ ಸಾಲ್ಟ್ ಪೆಪ್ಪರ್ ಇದ್ರೆ ಆಗೋದು. ಸಾಲ್ಟ್ ಪೆಪ್ಪರ್ ಹಾಕಿದ್ದಾರೆ ಈ ಮೇಡಮ್ಗೋಸ್ಕರ. ಚೆನ್ನಾಗಿದೆ. ಮಲ್ಕೊಳ್ಳೋ ಹೆಂಗೆ ಮಾಡ್ಕೊತೆ? ಮಲ್ಕೊಳ್ಳೋದು ಹಿಂಗೆ ಅದ್ರ ಮೇಲೆ ಮಲ್ಕೋಬೇಕೆ ಈ ಸೈಡ್ಗೆ. Ladies and gentlemen, when placing your hand luggage in overhead bins, we ask you to leave the passenger seat for the convenience of the passengers following you. Thank you. ಅದೇನು ತೋರಿಸು. ಕಣ್ಣಿಗೆ ಹಾಕ್ಕೊಳ್ಳೋದು, ಅದು ಕಣ್ಣಿಗೆ ಹಾಕ್ಕೊಳ್ಳೋದು. ಫೈನಲಿ ರಿಟರ್ನ್ ನೋಡ್ತಾ ಇದ್ದೀವಿ. ಇನ್ನು 5 hours ಜರ್ನಿ ಅಲ್ವಾ. ಸೊ ಹಾಗಾಗಿ ಎಷ್ಟೋ ಮೂವೀಸ್ ಅದು ಇದು ಏನೇನು ಬೇಕು ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಬಿಟ್ಟಿದ್ವಿ. ಇನ್ನು ಯಾನಾಗೆ ಬಂದಿದ ತಕ್ಷಣ ಫ್ಲೈಟಲ್ಲಿ ಅವಳಿಗೆ ಒಂದು ಏನು ಕಲರಿಂಗ್ ಮಾಡೋದಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಪಝಲ್ ಥರ ಎಲ್ಲ ಕ್ರಯಾನ್ಸ್ ಎಲ್ಲ ಕೊಟ್ಟಿದ್ರು, ಮತ್ತು ಬ್ಲೈಂಡ್ಸ್ ಕೊಟ್ಟಿದ್ರು ಮಲ್ಕೊಳ್ಳೋದಕ್ಕೆ ಅಂತ. ತುಂಬ ಚೆನ್ನಾಗಿತ್ತು. ಅವಳು ಕೂಡ ಕಲರಿಂಗ್ ಎಲ್ಲ ಮಾಡ್ಕೊತ ಒಂದು ಸ್ವಲ್ಪ ಹೊತ್ತು ಬ್ಯುಸಿಯಾಗಿದ್ಲು. ಸೊ 5 hours ಅಲ್ವಾ, ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟನೇ ಆಗುತ್ತೆ. ಬಟ್ ಇವಾಗ ನೈಟ್ ಟೈಮ್ ಇರೋದ್ರಿಂದ ಸ್ವಲ್ಪ ಮಲ್ಕೊಂಡ್ಬಿಡ್ತಾಳೆ, ನಿದ್ದೆ ಕೂಡ ಆಗುತ್ತೆ, ಆರಾಮಾಗಿ ಮಲ್ಸ್ಕೊಬಿಡ್ಬೋದು.
ಹೋಟೆಲ್ ಚೆಕ್ ಇನ್ ಇರಲ್ಲ, ಮಲ್ಕೊಂಡಿರ್ಬೇಕು ಏರ್ಪೋರ್ಟಲ್ಲಿ. ಸೊ ಇವಾಗ ಜಸ್ಟ್ ರೂಮಿಗೆ ಬಂದ್ವಿ ಮುಂಬೈಯಲ್ಲಿ. ಇವತ್ತು ನೈಟ್ ಚೆಕ್ಔಟ್ ಆಗೋದ ಸರ್, ಜಸ್ಟ್ ರೆಸ್ಟ್ ಮಾಡೋದಕ್ಕೆ, ಲಗೇಜ್ ಎಲ್ಲ ಇಡೋದಕ್ಕೆ. ಈ ಥರ ಒಂದು ರೂಮ್, ಜಾಸ್ತಿ ಲಗೇಜ್ ಆಗ್ಬಿಟ್ಟಿದ್ದಾವೆ. ಏನೋ ಫ್ರಿಡ್ಜ್ ಕೊಟ್ಟವ್ರೆ. ಮುಂಬೈಗೆ ಬಂದ್ವಿ. ಮುಂಬೈ ಏರ್ಪೋರ್ಟಲ್ಲಿ ಬಂದು ಸ್ವಲ್ಪ ಹೊತ್ತಲ್ಲಿ ರೆಸ್ಟ್ ಮಾಡಿ ಆಮೇಲೆ ರೂಮಿಗೆ ಬಂದ್ವಿ. ಯಾಕಂದರೆ ನಮಗೆ ಚೆಕ್ ಇನ್ ಟೈಮ್ ಸ್ವಲ್ಪ ಲೇಟಾಗಿತ್ತು. ಸೊ ಇದಾದಮೇಲೆ ನೈಟು ನಮಗೆ ಇಲ್ಲಿದೆ ಟ್ರೈನ್ ಇದೆ ಬ್ಯಾಂಗ್ಳೂರಿಗೆ. ಸೊ ಟ್ರೈನ್ಗೆ ಹೋಗಬೇಕು. ಇನ್ನು ಅದಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿ ವಡಪಾವ್ ಇತ್ತಲ್ಲ ತಿನ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಅಲ್ಲಿದ್ದ ಮತ್ತೆ ಎಲ್ಲ ಕ್ಯಾಬ್ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ನಾವು ಯಾವಾಗಿದ್ದೀವಿ ಎಲ್ಲಿ ಕಿರಣ್? ಮುಂಬೈ ರೈಲ್ವೆ ಸ್ಟೇಷನ್, ಲೋಕಮಾನ್ಯ ತಿಲಕ್. ಸೊ ಇಷ್ಟು ಲಗೇಜ್ ಇಟ್ಕೊಂಡು ಇವಾಗ ನಾವು ಬಂದಿದ್ದೀವಿ ರೈಲ್ವೆ ಸ್ಟೇಷನ್. ಏನಾದ್ರು ಜುಟ್ಟು ಟ್ರೈನಲ್ಲಿ ಹೋಗೋಣ? ಇವು ಟ್ರೈನಲ್ಲಿ ಸೆಕೆಂಡ್ ಟೈಮ್ ಏನೋ ಟ್ರೈನಲ್ಲಿ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಒಡಿಸ್ಸಾಗೆ ಹೋಗಿದ್ಲು, 5 ತಿಂಗಳಿದ್ಲು. ಅವಾಗ ನೆನಪಿಲ್ಲಲ್ಲ ಏನು ನಿಮಗೆ? ಹಾಂ ನೆನಪಿದ್ಯಾ? ಸೊ ಜಾಸ್ತಿ ಲಗೇಜ್ ಇದೆಯಲ್ಲ, ಅದಕ್ಕೆ ಇದನ್ನ ಫೋಟೋ ಕೇಳಿದ್ದೀವಿ. ಇಲ್ಲಿ ಬಂದ್ವಿ, ತುಂಬ ಲಗೇಜ್ ಇತ್ತು. ಇವಾಗ ಏರ್ಪೋರ್ಟಲ್ಲಿ ಒಂದು ಪ್ರಾಬ್ಲಮ್ ಆದರೆ ಇಲ್ಲಿ ಈ ಥರ ಪ್ರಾಬ್ಲಮ್. ಲಗೇಜ್ ಎತ್ಕೊಂಡು ಆ ಪ್ಲ್ಯಾಟ್ಫಾರ್ಮ್ಗೆ ಹೋಗೋಕ್ಕಂದ್ರೆ ತುಂಬ ಕಷ್ಟ. ಅದು ಬೇರೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಆ ಕಡೆ ಹೋಗಬೇಕಿತ್ತು. ಸರಿ ಇವ್ರಿಗೆ ಕೇಳಿದಕ್ಕೆ 600 ರೂಪೀಸ್ ಹೇಳಿದ್ರು ಈ ಕಡೆ ಬಿಡೋದಕ್ಕೆ. ಆಮೇಲೆ ಇನ್ನೇನೋ ಹಿಂಗೂ ಮಾತಾಡಿ 350 ಏನೋ ಹಂಗೆ ತೊಗೊಂಡ್ರು. ಎಷ್ಟೋ ದಿನ ಆದಮೇಲೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಹೇಗೆ ಅನಿಸ್ತಿದೆ ಕಿರಣ್? ಸೂಪರ್. ನನಗೆ ತುಂಬ ಇಷ್ಟ ಟ್ರೈನ್ ಜರ್ನೀಸ್ ಅಂದರೆ. ಕಿರಣ್ಗೆ ಟ್ರೈನ್ ಜರ್ನೀಸ್ ಅಂದರೆ ತುಂಬ ಇಷ್ಟ. ತುಂಬ ದಿನ ಆಯ್ತು ಆ್ಯಕ್ಚುಲಿ. ಒಡಿಸ್ಸಾ ಹೋಗಿದ್ದಷ್ಟೇ ಅಲ್ವಾ, ಏನೋ 5 ತಿಂಗಳಿದ್ದಾಗ. ಅದು ಬಿಟ್ಟರೆ ಆಮೇಲೆ ಹುಬ್ಳಿಗೆ ಒಂದ್ಸತಿ ಹೋಗಿತ್ತು ಅನ್ಸುತ್ತೆ. ಹುಬ್ಳಿಲ್ಲ, ಇವಾಗ ನಾನಂತೂ ಹೋಗಿಲ್ಲ ಟ್ರೈನಿಗೆ. ಒಂದ್ಸರಿ ಯಾವಾಗ ಹೋಗಿದ್ವಿ ಅನ್ಸುತ್ತೆ ಅಷ್ಟೇ. ಬಟ್ ಅದು ಇವಳು ಊಟಕ್ಕಿಂತ ಮುಂಚೆ ಇರಬೇಕಾ? ಇವಳ ಜೊತೆ ಹೋಗಿಲ್ಲ ಬಿಡು, ತುಂಬಾನೇ ಗ್ಯಾಪ್ ಆಯ್ತು ಆ್ಯಕ್ಚುಲಿ. ಕಿರಣ್ಗಂತೂ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಅವ್ರಿಗೆ ನಿಜವಾಗ್ಲೂ ಫ್ಲೈಟಲ್ಲಿ ಹೋಗಬೇಕು ಅಂದರೆ ಇಷ್ಟನೇ ಆಗೋದಿಲ್ಲ. ಯಾವಾಗಲೂ ಟ್ರೈನ್ ಅಂತ ಇದ್ರು. ನಾನು ಬೇಡ ಇಷ್ಟು ಲಾಂಗ್ ಹೋಗೋಕ್ಕಿಂತ 1 ಅವರಲ್ಲೇ ಹೋಗ್ಬಿಡ್ತೀವಿ ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಬರ್ತಾ ನನಗೂ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು ಏನೇನೆಲ್ಲ ಕಷ್ಟ ಇರುತ್ತೆ ಅಂತ. ನಿದ್ದೆ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಫ್ಲೈಟಲ್ಲೆಲ್ಲ ಹೋದರೆ. ಮತ್ತು ಲಗೇಜ್ ಪ್ರಾಬ್ಲಮ್, ಮತ್ತು ಏನಾಗೂ ಫುಲ್ ಟಿಕೆಟ್ ಇರುತ್ತೆ. ಅದೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಟ್ರೈನ್ ತುಂಬ ಬೆಸ್ಟ್ ಆಪ್ಷನ್ ಅಂತ ಅನಿಸ್ತು. ಆರಾಮಾಗಿ ನಿದ್ದೆ ಕೂಡ ಆಗುತ್ತೆ, ಎಲ್ಲ ಕನ್ವೀನಿಯೆಂಟಾಗೂ ಇರುತ್ತೆ. ಅದು ಬೇರೆ ಕಿರಣ್ ಸಪ್ರೇಟಾಗಿ ಒಂದು ಬರುತ್ತಲ್ಲ ಕೂಪ್ ಥರ, ಆ ಥರ ಮಾಡಿದರು. ಅವ್ರಂತೂ ಫುಲ್ ಖುಷಿ. ಅವ್ರು ನೋಡೋಕ್ಕೆ ಆಗ್ತಾರೆ, ಲಾಸ್ಟ್ ವೆಯ್ಟ್ ಮಾಡ್ತಾ ಇದ್ರು. ಟ್ರೈನು ಕಿರಣ್, ಅದು ಟ್ರೈನು ಬಸ್ ಇದ್ದಂಗೆ ಇದೆಯಂತೆ. ಅವಳು ಹೇಳ್ತಾ ಇರೋದು ಎಲ್ಲ. ಸೊ ನಾವಿವಾಗಿದ್ದೀವಿ ಮುಂಬೈ LTT ಟರ್ಮಿನಲಲ್ಲಿ. ಇದು ನಮ್ಮ ಕೊಯಂಬತ್ತೂರ್ ಎಕ್ಸ್ಪ್ರೆಸ್. ಇದು ಹೋಗೋದು ಕೊಯಂಬತ್ತೂರ್ಗೆ ಮುಂಬೈಯಿಂದ. ಟ್ರೈನ್ ನಂಬರ್ ಬಂದ್ಬಿಟ್ಟು 11013. ಸೊ ನಮ್ಮದು ಕೂಪ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಫಸ್ಟ್ AC ಬುಕ್ ಮಾಡಿದ್ದು. ಸೊ ಇದು ನಾವು ಹೋಗ್ತಾ ಇರೋ ಟ್ರೈನ್ ಇವತ್ತು ಕೊಯಂಬತ್ತೂರ್ ಎಕ್ಸ್ಪ್ರೆಸ್ LTT ಲೋಕಮಾನ್ಯ ತಿಲಕ್ ಮುಂಬೈಯಿಂದ ಕೊಯಂಬತ್ತೂರ್ಗೆ. ಸೊ ನಾ ಬುಕ್ ಮಾಡಿದ್ದು ಫಸ್ಟ್ AC. ಸೊ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಮಗೆ ಕೂಪ್ ಸಿಕ್ಕಿದೆ ಇವಾಗ. ಸೊ ಇದು ಫಸ್ಟ್ AC ರೂಮ್ ಈ ಥರ ಇದೆ. ಸೊ ಇದು ಒಳಗಡೆ ಬಂದರೆ ನಮ್ಮದು B. ಸೊ ನಮಗೆ ಸಿಕ್ಕಿರೋದು B. ಇದು ಬಂದ್ಬಿಟ್ಟು ಕೂಪ್. ಸೊ ಈ ಥರ ಸ್ಲೈಡ್ ಇದೆ. ಎಸ್, ಇದು ನಮ್ಮ ಕೂಪ್. ಎಲ್ಲ 4 ಲಗೇಜ್ ಅಲ್ಲಿ ಹೋಯ್ತು ನಮ್ದು ಕರೆಕ್ಟಾಗಿ ನೀಟಾಗಿ ಆಯ್ತಲ್ಲಿ. ಇಲ್ಲಿ ನಮ್ಮ ಕೋತಿನರಿ ಅಲ್ಲಿ. ಚೆನ್ನಾಗಿದ್ಯಾ? ಅಯ್ಯ ಚೆನ್ನಾಗಿದ್ಯಾ? ಹಾಂ ಹೆಂಗಿದೆ? ಬೆಡ್ಶೀಟ್ ಕೂಡ ಕೊಟ್ಟವ್ರು ನಿಮಗೆ.
ಹಾ ಅಲ್ಲ ನೀನ್ ಮೇಲ್ ಮಲ್ಕೊಂತೀಯ ಕೆಳಗ್ ಮಲ್ಕೊಂತೀಯ? ಇದ್ರ ಮೇಲೆ ಮಲ್ಕೊಳ್ಳೋಣ, ಬೆಡ್ಶೀಟ್ ಹಾಕೊಂಡಿದ್ದನ್ನ ನಮ್ದು. ಓಕೆ ಸೊ ಇಲ್ಲಿ ಕೆಳಗಡೆ ಸೋಫಾ ತರ ಒಂದು ಬೆಡ್ ಮಾಡ್ಬೋದಲ್ವಾ? ಅದು ಇದ್ ಮಾಡಿದ್ರೆ ಇಷ್ಟ ಅಗಲ ಬರುತ್ತೆ, ಫುಲ್ ಸ್ಪೇಷಿಯಸ್ ಇರುತ್ತೆ. ಆಯ್ತು. ಇಲ್ಲಾಂದ್ರೆ ಸೋಫಾ ತರ ಬೆಳಗ್ಗೆ ಡೇ ಟೈಮ್ ಅಲ್ಲಿ ಕುತ್ಕೋಬಹುದು. ಆಮೇಲೆ ಯಾರ್ದು ಚಿಂತೆ ಇಲ್ಲ, ಇಲ್ಲಿ ಆರಾಮಾಗಿ ಚಂದ ಇದೆ. ದೀಪ ಅಲ್ಲಿ ಮೇಕಪ್ ಮಾಡ್ಕೊಂಡಿರ್ತಾಳೆ. ಚಾರ್ಜಿಂಗ್ ಇದೆ, ಮತ್ತೆ ಇದು ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲ. ಒಂದ್ ನಿಮಿಷ ಇಲ್ಲಿ ನೋಡಿ, ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ದೀಪ ಲಾಕ್ ನಾವು ಬಂದಾಗಿಂದ 4 ಜನ ಬಂದು ಡಿನ್ನರ್ ಅಂತ ಕೇಳ್ತಾನೆ ಇದಾರೆ. ಸೊ ಹಾಗಾಗಿ ಲಾಕ್ ಆಪ್ಷನ್ ಇದೆ. ಆಮೇಲೆ ಹಿಂಗೆ ಕವರ್ ಮಾಡಿದ್ರೆ ಯಾರು ಬರಲ್ಲ. ಅಯ್ಯ ನೋಡಿ ಎಕ್ಸೈಟ್ ಆಗ್ಬಿಟ್ಟಿದ್ದಾಳೆ. ಅಲ್ಲಿ ನೋಡಿ ವಾಟರ್ ಬಾಟಲ್ ಇಟ್ಕೊಳಕ್ ಕೊಟ್ಟಿದ್ದಾರೆ. ಅಲ್ಲಿ ಇದು ಸ್ಪೀಕರ್ ವಾಲ್ಯೂಮ್ ಇದೆ. ಅಲ್ಲಿ ಏನ್ ವಾಲ್ಯೂಮ್? ಸ್ಪೀಕರ್ ಅನೌನ್ಸ್ ಮಾಡ್ತಾರೆ ಎಲ್ಲಿ ಅಂತ. ಅಮ್ಮ ಅಲ್ಲಿ ನೋಡಲ್ಲಿ ಇದು ನಿಮ್ಗೆ ರೀಡಿಂಗ್ ಲೈಟ್ ಬೇರೆ ಇದೆ. ವಾವ್, ಈಗ ಕೆಳಗಡೆ ಬರಲ್ವಾ ನೀನು? ವಾ, ನಾನು ಇವಾಗ ಏನ್ ಕೊಡ್ತೀನಿ ಗೊತ್ತಾ? ಏನೋ ಪೇಂಟಿಂಗ್ ಮಾಡಕ್ಕೆ ಎಲ್ಲ ಅಲ್ಲಿ ಕುತ್ಕೊಂಡ್ ಮಾಡ್ತೀಯಾ? ಚಪ್ಪಲ್ ಬಿಚ್ಬಿಡು. ಬಿಚ್ಬಿಡ್ತೀನಿ, ಇನ್ನೇನ್ ಚಪ್ಪಲ್ ಅವಶ್ಯಕತೆ ಇಲ್ಲ. ಇನ್ ನಾಳೆ ಸಾಯಂಕಾಲವರೆಗೂ ಚಪ್ಪಲ್ ಇಲ್ಲ, ಆಯ್ತಾ? ಸೊ ಟೈಮ್ ಟು ಟೈಮ್ ನನಗೆ ಇನ್ನೊಂದೇನು ಇಷ್ಟ ಗೊತ್ತಾ, ಇಲ್ಲಿ ಟ್ರೈನ್ ಇಂದು ಈ ತರ ಫುಲ್ ಕನ್ವೀನಿಯಂಟ್ ಇರುತ್ತೆ, ಪ್ರೈವಸಿ ಇರುತ್ತೆ. ಮುಂಚೆನೆ ಬಂದು ಅದು ಮಾಡು, ಚೆಕ್ ಮಾಡು, ಸೆಕ್ಯೂರಿಟಿ ಚೆಕ್ ಎಲ್ಲ ಇರೋದಿಲ್ಲ. ಮತ್ತೆ ಟೈಮ್ ಟು ಟೈಮ್ ಫುಡ್ ಬರ್ತಾ ಇರುತ್ತೆ. ಆರಾಮ್ ಕುತ್ಕೊಂಡು ಚಿಲ್ ಮಾಡ್ಬೋದು, ಕಾಲ್ ಚಾಚ್ಕೊಂಡು ಮಲಗ್ಬೋದು. ಸೊ ಮಕ್ಕಳ ಜೊತೆ ಇದೊಂದು ಒಳ್ಳೆ ಆಪ್ಷನ್. ಕಿರಣ್ಗೆ ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ಸೊ ಫೈನಲಿ ಆಯ್ತು ಗೊತ್ತಾಯ್ತು. ಇದೆಲ್ಲ ಅವಳಿಗೆಲ್ಲ ಫ್ರೀ ಮಾಡ್ಕೊಂತ ಇದ್ದಾಳೆ ನೋಡಿ. ಇದೆಲ್ಲ ಇಟ್ಕೊಳಕ್ ಆಗಲ್ಲ ಅಂತ ಇವಾಗ. ಇಲ್ಲ, ಅಯ್ಯೋ ಇವಾಗ ನಾವು ಫ್ಲೈಟ್ ಅಲ್ಲಿ ಹೋಗ್ಬೇಕು. ಫ್ಲೈಟ್ ಅಲ್ಲಿ ಹೋಗ್ಬೇಕಮ್ಮ ಇವಾಗ. ಇಳಿದ್ಬಿಟ್ಟು ಸುಮ್ನೆ ತೋರ್ಸೋದಕ್ಕಷ್ಟೇ. ಬಾ, ಕೀ ಇದೆ ಅಲ್ಲ ಅಲ್ಲಿ. ಅದೇನಕ್ಕಮ್ಮ ಅಲ್ಲಿರೋದು? ಅಲ್ಲಿರೋದೇನಿಯು ಇದ ಅಯ್ಯನ ಹೇಳ್ತಾಳೆ. ಇದೇನಕ್ಕೆ ಕೈ ಇಡಬಾರ್ದು. ಏನ್ ಇಡೋದು? ಏನೋ ಒಂದು ಬಿಡಪ್ಪ. ಎಕ್ಸೈಟ್ ಆದಾಗ ಏನೋ ಮಾತಾಡ್ಬಿಡ್ತಾಳೆ. ನಿಂಗೆ ಡುಮ್ಮಿ ಅಂದಿದ್ಲು. ಗೋವಾ ಬ್ಲಾಗ್ಸ್ ನೋಡಿಲ್ಲ ಅಂದ್ರೆ ನೋಡಿ, ಇಷ್ಟು ಚಿಕ್ಕೊಳ್ಳಿದಾಳ ಅವಾಗ. ಡುಮ್ಮಿ ಅಂದಿದ್ಲು ನನಗೆ. ಎಕ್ಸೈಟ್ ಆಗ್ಬಿಟ್ರೆ ಏನೋ ಮಾತಾಡ್ಬಿಡ್ತಾಳೆ. ಇದೇನ್ ಕಿರಣ್ ಇದೆಲ್ಲ? ಎಸಿನ ಇದೆಲ್ಲ? ಇದು ನೋಡಿ, ಇದು ಯಾರಾದ್ರೂ ಅಟೆಂಡರ್ ಬೇಕಂದ್ರೆ ಇಲ್ಲಿ ಬೆಲ್ ಮಾಡ್ಬೋದು, ಬರ್ತಾರೆ. ಓಕೆ, ಇದು ಅಟೆಂಡರ್ ಬೇಕಂದ್ರೆ ಇಲ್ಲಿ ಬೆಲ್ ಕೂಡ ಮಾಡಕ್ಕಿದೆ ಅಂತೆ. ಓಕೆ ಅಷ್ಟೇ. ಎಷ್ಟಿದೆ ಇದು? ಅಲ್ಲಿರೋದು ಏನಾದ್ರು ಲಾಕ್ ಹಾಕ್ಬಿಟ್ಟಿದ್ದಾರೆ. ವಾಟರ್ ಬಾಟಲ್ ಇಡಕ ಅಲ್ಲಿದೆ ಅಲ್ಲ, ವಾಟರ್ ಬಾಟಲ್ ಅಲ್ಲಿದೆ, ಬಟ್ ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಸ್ಟೆಪ್ಸ್ ಕೊಟ್ಟಿದ್ದಾರೆ ಇಲ್ಲಿ ಇದಿದೆ ನೋಡಿ, ಹತ್ಕೊಂಡು ಹೋಗಕ್ಕೆ. ಇಲ್ಲಿ ರೀಡಿಂಗ್ ಲೈಟ್, ಅಲ್ಲಿ ಒಂದು ರೀಡಿಂಗ್ ಲೈಟ್ ಇದೆ. ಸೂಪರ್. ಇಲ್ಲಿ ಒಂದು ಟೇಬಲ್ ತರ ಕೊಟ್ಟಿದ್ದಾರೆ. ಇಲ್ಲಿ ಫುಡ್ ಏನಾದ್ರು ಆರಾಮಾಗಿ ಟ್ರೈನ್ ಮೂವ್ ಆಗ್ತಾ ಇದ್ರೆ ನನ್ಗೆ ಒಳ್ಳೆ ಮಜಾ. ಅದು ನನಗೆ ಇಷ್ಟ. ಅದು ಕಿರಣ್ಗಂತೂ ಟ್ರೈನ್ ಇದು ಬಂದ್ಬಿಟ್ಟು ನಮ್ಗೆ ಫ್ಲೈಟ್ ಕಾಸ್ಟ್ ಕಿಂತ ಅರ್ಧಕ್ಕಿಂತ ಇನ್ನ ಕಡಿಮೆ ಆಗಿದೆ. ಪ್ಲಸ್ ಒಳ್ಳೆ ಕನ್ವೀನಿಯಂಟ್. ಆಮೇಲೆ ಇನ್ನೊಂದು ಏನಂದ್ರೆ ಏನಾಗೆ ಟಿಕೆಟ್ ಇಲ್ಲ ಇಲ್ಲಿ. ಫ್ರೀ ಫ್ಲೈಟ್ ಅಲ್ಲಿ ಆದ್ರೆ ನಮ್ಗೆ ಅವಳಿಗೂ ಫುಲ್ ಟಿಕೆಟ್. ಫ್ಲೈಟ್ ಅಲ್ಲಿ ಆದ್ರೆ ಅವಳಿಗೂ ಫುಲ್ ಟಿಕೆಟ್. ಆಮೇಲೆ ಲಗೇಜ್ ಎಲ್ಲ ತಲೆನೋವು, ಎಲ್ಲ ಹಾಕೋದು, ಅದೆಲ್ಲ ಚೆಕ್ ಇನ್ ಮಾಡು, ಆಮೇಲೆ ಲಗೇಜ್ ವೇಟ್ ಮಾಡು, ಟ್ರಾಲಿಗೆ ಹಾಕು, ಮಲ್ಕೊಳ್ಳೋದು ಇರಲ್ಲ, ಮತ್ತೆ ಕಂಜೆಸ್ಟೆಡ್ ಇರುತ್ತೆ. ಅದು ಕುತ್ಕೊಂಡ್ ಬರ್ಬೇಕು. ನಾವು ಬರ್ಬೇಕಾದ್ರೆ 5 ಅವರ್ ಮೆಂಟಲ್ ಆಗೋಯ್ತು ನಿಜವಾಗ್ಲು. ಇವಳಂತೂ ಮಲಸ್ಕೊಂಡು ನನ್ ಕಾಲೆಲ್ಲ ಜೋಗ್ ಬಿಡ್ಬಿಟ್ಟಿತ್ತು. ಏನು ನಿಂದ್ ಗೊಂಬೆ? ಎಲ್ಲಿ? ಅದಕ್ಕೆ ಶಾಕ್ ಆದ. ಎಲ್ಲಾಗಿದೆ ಪೇಂಟ್? ಕಾಲಿಗೆ ಆಗ್ಬಿಟ್ಟಿದ್ಯಾ? ಏನಮ್ಮ ಮಾಡ್ತೀಯ ಇವಾಗ? ಮತ್ ಇವಾಗ ಏನ್ ಮಾಡೋದು ಹೇಳು?
ಎಲ್ಲಿ ತೊಳಿತೀಯ? ವಾಟರ್ ಫಾಲ್ಗೆ ಹೋಗೋಣ ತೊಳಿಯಕ್ಕೆ. ಅವ್ರ ಎಕ್ಸ್ಪ್ರೆಷನ್ ನೋಡಿ. ಸೊ ಕಿರಣ್, ಇದು ಟಿಕೆಟ್ ಎಷ್ಟಾಯ್ತು ಒಬ್ರಿಗೆ? ಒಬ್ರಿಗೆ 3,000. ಒಬ್ರಿಗೆ 3,000, ಟೋಟಲ್ 6,000. ಏನೋ ಟ್ಯಾಕ್ಸ್ ಏನಾದ್ರು ಇದೆಯಾ? ಟ್ಯಾಕ್ಸ್ ಎಲ್ಲ ಸೇರಿ ಒಂದು 6,400 ಹಂಗಾಯ್ತು, ಇನ್ಕ್ಲೂಡಿಂಗ್ ಫುಡ್. ನಂಗೆ ಫುಡ್ ಒಂದೊಂದ್ಸತಿ ಕೊಡ್ತಾರೆ, ಒಂದೊಂದ್ಸತಿ ಕೊಡಲ್ಲ. ಬಟ್ ಇವಾಗ ಬಂದು ಆರ್ಡರ್ ತಗೊಂಡ್ ಹೋಗಿದ್ದಾರೆ. ಸೊ ಇವಾಗ ತಗೊಂಡಿದ್ದಾರೆ. ನಾಳೆ ಬ್ರೇಕ್ಫಾಸ್ಟ್ ಇರುತ್ತೆ, ಲಂಚ್ ಇರುತ್ತೆ, ಈವ್ನಿಂಗ್ ಸ್ನಾಕ್ ಇರುತ್ತೆ, ನೈಟ್ ಏನಾದ್ರೆ ನೈಟ್ ಡಿನ್ನರ್ ಕೂಡ ಇರುತ್ತೆ. ನೈಟ್ 9:30 ನಾಳೆ ಏನು ಇಲ್ಲೆಲ್ಲ ಕೇಳಕ್ ಮಜಾ. ಇನ್ನೊಂದೇನು ಗೊತ್ತಾ ಕಾಮಿಡಿ? ಇನ್ನೊಂದು ಎಷ್ಟು ನಕ್ಕಿದೀನಿ ಅಂದ್ರೆ ಕಾಮಿಡಿ ಏನ್ ಗೊತ್ತಾ, ನಾನು ಏನೋ ನಡ್ಕೊಂಡ್ ಬರ್ತಾ ಇದ್ವಿ, ಕಿರಣ್ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ರು. ಅಲ್ಲಿ ಎಲ್ಲ ಕೆಳಗಡೆ ಇದ್ರ ಎಲ್ಲಪ್ಪ ಕೆಳಗಡೆ ಇದು ಹೋಗ್ತಿದ್ರು, ಟ್ರ್ಯಾಕ್ ಹತ್ರ. ಟ್ರ್ಯಾಕ್ ಅಲ್ಲಿ ಹಂಗೆ ನಡ್ಕೊಂಡ್ ಬರ್ಬೇಕಾದ್ರೆ ಪಾನ್ ಪರಕ್ ಹೋಗ್ತಿದ್ದಾರೆ. ಅದು ಫುಲ್ ರೆಡ್ಗೆ ಒಂಥರ ಇತ್ತು. ಏನೋ ನೋಡ್ಬಿಟ್ಟು ಏನ ಅಂದಿದ್ದಾಳಂದ್ರೆ, ಮಮ್ಮಿ ಇಲ್ಲಿ ಉಪ್ಪಿನಕಾಯಿ ಚಲ್ಕೊಂಡು ಹೋಗ್ಬಿಟ್ಟಿದ. ಅದು ಆಕ್ಚುಲಿ ಸೇಮ್ ಉಪ್ಪಿನಕಾಯಿ ತರನೇ ಇತ್ತು, ಅದು ಉಗ್ದಿರೋದು ಒಂಥರ ಎಲ್ಲ. ನನ್ಗಂತೂ ಎಷ್ಟು ಹೆಂಗಲ್ಲ ಅವಳು ಯೋಚನೆ ಮಾಡಿದಾಳಂದ್ರೆ ಆ ತರಾನೇ ಇತ್ತು. ಬಟ್ ಅದು ಸೇಮ್ ಹಂಗೆ ಇತ್ತು. ಅದು ರೆಕಾರ್ಡ್ ಮಾಡಕ್ಕೂ ಇಷ್ಟ ಇರ್ಲಿಲ್ಲ ನನಗೆ, ಹೋಗ್ಲಿ ಬಿಡು ಅಂತ. ಅಪ್ಪ ಏನೇನೆಲ್ಲ ಕೇಳ್ತಾಳೆ ಏನೋ ಕ್ವೆಶನ್ಸ್. ಏನಾಗಿದೆ, ಒಳ್ಳೆ ಆಟ ಸಾಮಾನ್ ತರ ಆಗಿದೆ. ಸಣ್ಣ ಸಣ್ಣ ಮನೆ ಇದೆ ಅಲ್ಲ ಮಮ್ಮಿ, ಅಲ್ಲ. ಸೊ ನಾನು ಬೆಡ್ಶೀಟ್ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಟ್ರೈನಲ್ಲಿ ಇಲ್ಲಿ ಕೆಳಗಡೆ ಹಾಸ್ಕೊಂಡು ಬಂದ್ಕೊಳ್ಳೋದಕ್ಕೆ ಎಲ್ಲ. ಎಕ್ಸೈಟ್ ಆದ್ರೆ ಏನೇನ್ ಬರುತ್ತೆ ನಿನ್ಗೆ? ನೀನೇನ್ ಚಿಕ್ಕೋಳಲ್ಲ, ಇವಾಗ ದೊಡ್ಡಾಗ್ತಿದ್ಯಾ. ಫುಲ್ ಟಿಕೆಟ್ ಫ್ಲೈಟ್ ಅಲ್ಲಿ ಹೋದ್ರೆ ಕೊಡೋದು ಕೊಡು. ಹುಷಾರೋಡು ಮತ್ತೆ. ಎಲ್ಲ ಸುಮ್ನೆ ಎಗರ್ಬಾರ್ದು. ಹುಷಾರಲ್ಲಿ ಇಳಿಯಕ್ಕೆ ಕಷ್ಟ ಆಗತ್ತೆ ನಿನ್ಗೆ. ಜಾಗ ಬಿಡ, ನಾಸ್ತೀನಿ. ಹಿಂದೆ ಹುಷಾರು. ಇಳಿ ಕೈ ಕೊಡು. ಅಲ್ಲಿ ಇದ್ರಲ್ಲಿ ಬ್ಯಾಗ್ ಒಳಗಡೆ ಹೋದ ನೀನು. ಎಲ್ಲ ಇಳಿತೀಯ? ಅಲ್ಲ ಕೆಳಗಡೆ ಏನಕ್ಕೆ ಬರ್ತಿದ್ಯಾ? ಬಾ. ರೆಡಿ ಆಯ್ತು. ಇನ್ನೇನ್ ಕತೆ? ಆದ್ರೆ ಏನ್ ಮಾಡ್ತಿದ್ಯಾ? ಅದಕ್ಕೆ ನಾನು ಫಸ್ಟ್ ಟೈಮ್ ಈ ತರ ಕೂಪಲ್ ಹೋದಾಗ ಹಿಂಗೆ ಆಡಿದ್ನಲ್ಲ, ಫುಲ್ ಖುಷಿ. ಅಂದ್ರೆ ನಾವು ಶಿಮ್ಲಾಗ್ ಹೋಗಿದ್ವಿ, ಮನಾಲಿ ಸ್ಟಾರ್ಟಿಂಗ್ ಮದ್ವೆ ಆದಾಗ. ಅವಾಗ ಇದೇ ತರ 10 years ಮುಂಚೆ. ಕರೆಕ್ಟ್. ಇದು 10 years ಆದ್ಮೇಲೆ ಇದೇ ತರ ಕೂಪಲ್ ಹೋಗಿದ್ವಿ. ಮತ್ತೆ 10 years ಆದ್ಮೇಲೆ ಇವಾಗ ಬರ್ತಾ ಇದೀವಿ. ಯಾವಾಗ ಬುಕ್ ಮಾಡಿದ್ರೆ ಸಿಗ್ತಾನೆ ಇರ್ಲಿಲ್ಲ, ಸೊ ಇವಾಗ ಸಿಕ್ಕಿದೆ. ಆದ್ರೆ ಫಸ್ಟ್ ಅಲ್ಲೇ ಮಾಡಿದ್ರೆ, ಯಾವಾಗ ಅನ್ಲಾಕ್ ಆಗುತ್ತಲ್ಲ ಅವಾಗ ಮಾಡಿದ್ರೆ 100% ಸಿಗುತ್ತೆ. ಇಲ್ಲ ಅಂದ್ರೆ ಆಮೇಲೆ ಮಕ್ಳು ಯಾರಾದ್ರೂ ಇದ್ರೆ ಮಗು ಆ್ಯಡ್ ಮಾಡಿದ್ರೆ ಅವಾಗ ಸಿಗಲ್ಲ. ಯಾಕಂದ್ರೆ ಅವ್ರದ್ದು ಒಂದು ಸೀಟ್ ಅಂತ ಕನ್ಸಿಡರ್ ಆಗುತ್ತಲ್ಲ, ಇಲ್ಲಿ ಇಬ್ಬರದೇ ಇರುತ್ತೆ. ಥಾಲಿ ವೆಜ್ ಥಾಲಿ ಬೇಕಾ ಮತ್ತೆ ವೆಜ್ ಥಾಲಿ ಬೇಕಂದ್ರು. ನಾನು ಕಾಯ್ತಾ ಇದ್ದೆ ಮೀಟ್ಸ್ ತಿನ್ಬೇಕು ಥಾಲಿ ಅಂತ, ಸಿಕ್ಕಿರ್ಲಿಲ್ಲ. ಫೈನಲಿ ಇವತ್ತು ಸರಿಯಾಗಿ ಬ್ಯಾಟಿಂಗ್ ಮಾಡೋದೆ. ಕಾಲ್ ಬರ್ತಾ ಇದೆ. ಸೊ ಫೈನಲಿ ಟ್ರೈನ್ ಮೂವ್ ಆಗ್ತಾ ಇದೆ. ಊಟ ಕೂಡ ಬಂದಿದೆ. ಏನೇನಿದೆ? ಚಪಾತಿ ಕೊಟ್ಟಿದ್ದಾರೆ, ಚಪಾತಿ, ರೈಸ್, ಓಪನ್ ಮಾಡಿ, 2 ಪಲ್ಯ, ದಾಲ್, ಪಿಕಲ್. ಅದೇ ಇದು ಇನ್ಕ್ಲೂಡ್ ಇಲ್ಲ. ಅದು ಅವ್ರು ಹೇಳಿದ್ದು ರಾಜಧಾನಿ ಮತ್ತೆ ದುರಂತೋ ಅಲ್ಲಿ ಇನ್ಕ್ಲೂಡ್ ಇರುತ್ತೆ. ಸೊ ಇವಾಗ ಇದ್ರಲ್ಲ ಅಂದ್ರೆ ಬಟ್ ಅವರೇ ಬಂದು ಕೇಳ್ಕೊಂಡು ತಗೊಂಡ್ ಹೋಗ್ತಾರೆ. ಪರವಾಗಿಲ್ಲ, ನನಗೆ ಪರವಾಗಿಲ್ಲ ಅಲ್ಲ, ಟೈಮ್ ಟು ಟೈಮ್ ಡೆಲಿವರ್ ಮಾಡಿದ್ರು. ಬಟ್ 280 rupees ಏನೋ ತಗೊಂಡ್ರಲ್ಲ. ನಾವು ಇನ್ಕ್ಲೂಡ್ ಇದೆ ಅಂತ ಅನ್ಕೊಂಡ್ವಿ, ಬಟ್ ಆಮೇಲೆ
ಹೆಂಗಿದ್ರು ಫುಲ್ ಹಸುವಾಗ್ಬಿಟ್ಟಿತ್ತು ನಮ್ಗೆ. ಯಪ್ಪ ಪುಣ್ಯ ಬಂತಲ್ಲ, ಇರ್ಲೇ ಇಲ್ಲ ಅದೇ ಮಾಡ್ಬೇಕಲ್ಲ ನೋಡಿ. ಫುಲ್ ಹಸುವಾಗ್ಬಿಟ್ಟಿದೆ. ಹಿಂದಕ್ಕೆ ನೋಡಿ, ಹಿಂದೆ ನೋಡಿ ಸ್ವಲ್ಪ. ಬಾ ತಿನ್ನಿಸ್ತಾ ನಾನು. ಆಯ್ತು, ನಾನು ತಿನ್ನಿಸ್ತೀನಿ. ಹಿಂದಕ್ಕೆ ಚಪಾತಿ ತಿಂತೀಯಾ? ಮತ್ತೆ ಇನ್ನೇನು ತಿಂತೀಯಾ? ನಮಗೂ ಕೂಡ ಕರೆಕ್ಟ್ ಟೈಮ್ಗೆ ಹಸುವಾಗಿತ್ತು. ಅದೇ ಟೈಮ್ಗೆ ತೊಗೊಂಬಂದು ಫುಡ್ ಕೊಟ್ಟರು. ಫಸ್ಟ್ ನಾವೇನು ಅಂದ್ಕೊಂಡ್ವಿ, ಓಕೆ ಇದು ಇನ್ಕ್ಲೂಡ್ ಇದೆ ಅಂತ. ಯಾಕಂದರೆ ನಾವು ಯಾವಾಗಲೂ ಲಾಸ್ಟ್ ಟೈಮ್ ಎಲ್ಲ ಟ್ರಾವೆಲ್ ಮಾಡಿದಾಗ 3 ಟೈಮ್ ಮೀಲ್ಸ್ ನಮಗೆ ಇನ್ಕ್ಲೂಡ್ ಇತ್ತು. ಸೊ ಈ ಸರಿನೂ ಹಂಗೆ ಇರುತ್ತೆ ಅಂದ್ಕೊಂಡಿದ್ವಿ. ಎಲ್ಲೂ ಮೆನ್ಷನ್ ಮಾಡಿರಲ್ಲ ಇರುತ್ತೆ ಇಲ್ಲ ಅಂತ ಟಿಕೆಟಲ್ಲಿ. ಸೊ ಕಿರಣ್ಗೂ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಗೊತ್ತಾಯಿತು, ಓಕೆ ಇದು ಸಪ್ರೇಟಾಗಿ ನಾವು ಪೇ ಮಾಡಿ ತೊಗೋಬೇಕು. ಬ್ರೆಡಿಂಗ್ ರೆಡಿ. ಊಟ ಆಯಿತು. ಈ ಶೀಟ್ ಕೊಡ್ತಾರಂತ ನಂಗೆ ಗೊತ್ತಿರಲಿಲ್ಲ, ಇವಾಗ ತೊಗೊಂಬಂದು ಕೊಟ್ಟಿದ್ದಾರೆ. ಏನೇನಿದೆ ಇದರಲ್ಲಿ ಇದೆ. ಇದಕ್ಕೆ ಒಂದು ಏನು ಟವಲ್ ಕೊಟ್ಟಿದ್ದಾರೆ, ಕೊಡೋದು ಒಂದು ಹ್ಯಾಂಡ್ ಒರೆಸ್ಕೊಳಕ್ಕೆ ಅದಕ್ಕೆ ಟವಲ್, ಮತ್ತೆ 2 ಶೀಟ್ ಕೊಟ್ಟಿದ್ದಾರೆ, ಒಂದು ಒತ್ಕೊಳಕ್ ಅನ್ಸುತ್ತಲ್ಲ ಒತ್ಕೊಳಕ್. ಅದು ಇದಿದಲ್ಲ, ಅದಿದೆ. ಇದು ಎರಡು ಅದಕ್ಕೆ ಕೊಟ್ಟಿರೋದು ಸ್ವಲ್ಪ ಹೈಟ್ ಆಗುತ್ತೆ. ಹಿಂಗೆ ಮಾಡ್ಬೇಕಲ್ಲ. ಮಾಡ್ಬೇಕು. ಮತ್ತೆ ಇದನ್ನ ಹಿಂಗೆ ಎಳೆದ್ರೆ ತುಂಬಾ ದೊಡ್ಡದಾಯ್ತು. ಸೂಪರ್. ನಾನೇನು ಹಂಗಿದೆ ಅನ್ಕೊಂತಿದ್ದೆ. ನಾನು ಏನ ಕೆಳಗೆ ಮಲ್ಕೊಂಡ್ಬಿಡ್ತೀನಿ. ನೀವು ಕೆಳಗೆ ಮಲ್ಕೊಂತೀರಾ? ನಾನಂತ ಕೆಳಗೆ ಮಲ್ಕೊಂತೀನಿ. ಏನೋ ಇವತ್ತು ಎಲ್ಲದಕ್ಕೂ ಪಪ್ಪ ಅಂತ ತಿನ್ಸೋದು. ನೀವು ಮೇಲೆ ಹೋಗ್ರಿ. ನಾನಿಲ್ಲಪ್ಪ, ನಾನು ನನ್ಗೆ ವಿಂಡೋ ಬೇಕು ಅದಕ್ಕೆ. ಇವಳು ಬೀಳ್ತಾಳಂತ ಭಯ ಅಷ್ಟೇ. ಇಲ್ಲ, ಏನ್ ಬೀಳಲ್ಲ. ನೈಟ್ ಎದ್ದು ಏನಾದ್ರು ನಿದ್ದೆ ಬಂದಾಗ ಕೆಳಗೆ ಬನ್ರಿ, ಒಂದ್ ಸ್ವಲ್ಪ ಹೊತ್ತು ನಾನು ಇಲ್ಲೇ ಇರ್ತೇನೆ. ನೋಡಿ ಇಷ್ಟು ರೆಡಿ ಆಯ್ತು. ಓಕೆ, ಗುಡ್ ನೈಟ್ ಟಿಪ್ಪು. ಗುಡ್ ನೈಟ್. ಇವಾಗ ಕಿರಣ್ ಫುಲ್ ಎಂಜಾಯ್ ಮಾಡ್ತಾರೆ. ನಂಗೆ ಗೊತ್ತು, ಆರಾಮ್ ಕಿಟಕಿಲಿ ನೋಡ್ಕೊಂತ ಕೂತ್ಕೋ ಅಂತ. ನಾನಂತೂ ಬಿಗ್ ಬಾಸ್ ನೋಡ್ತೀನಿ. 13 ದಿನ ಇದು ಬಿಗ್ ಬಾಸ್ ನೋಡಿಲ್ಲ. ಸೊ ಅದಕ್ಕೆ ಎಲ್ಲ ಇಂಟರ್ನೆಟ್ ಎಲ್ಲಿಂದ ಬರುತ್ತೆ? ಇಂಟರ್ನೆಟ್ ಇಲ್ವಾ? ಇಂಟರ್ನೆಟ್ ಬರಲ್ಲ ಇಲ್ಲಿ. ಯಾಕೆ? ಇವಾಗ ಇದ್ರಲ್ಲೆಲ್ಲ ಹೋಗ್ತೀವಲ್ಲ, ಘಾಟ್ ಸೆಕ್ಷನ್ ಅಲ್ಲಿ. ಹೌದಾ? ಬೀಳ್ತೀಯ ನೀನು? ಒಂದಷ್ಟು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡೋಣ. ಇದೆಲ್ಲ ಮಾಡಿಟ್ಟು ಸೊ ನೋಡೋಣ ಅಷ್ಟೇ. ಗುಡ್ ನೈಟ್. ಹ್ಯಾವ್ ಅ ಗುಡ್ ಟೈಮ್. ಆಯ್ತು ನಡಿ. ನನಗೆ ಈ ಟ್ರೈನ್ ಯಾಕೆ ಇಷ್ಟ ಆಗಲ್ಲ ಅಂದರೆ, ವಾಶ್ರೂಮ್ ಎಲ್ಲ ಯೂಸ್ ಮಾಡೋಕ್ಕೆ ಹಿಂಸೆ ಆಗುತ್ತೆ, ಇಷ್ಟನೇ ಆಗೋದಿಲ್ಲ. ಇಲ್ಲಿ ಏನಂದರೆ ಈ ಕೂಪ್ ಇರೋದ್ರಿಂದ ಜಸ್ಟ್ ಇವಾಗ ಏನು 4 ಅಷ್ಟೇ ಇರೋದು, 4 ಜನಕ್ಕೆ ಮಾತ್ರ ಈ ವಾಶ್ರೂಮ್ ಇರೋದಂತೆ. ಸೊ ಬೇರೆ ಯಾರು ಬಂದು ನಾರ್ಮಲ್ ಎಲ್ಲ ಯೂಸ್ ಮಾಡೋಕ್ಕಾಗೋದಿಲ್ಲ. ನೀಟಾಗಿತ್ತು, ಟಿಶ್ಯೂ ಎಲ್ಲ ಇತ್ತು, ಒಂಥರ ಓಕೆ ಅನಿಸ್ತಾಯಿತ್ತು. ಬೇರೆ ಕಂಪೇರ್ ಮಾಡಿದ್ರೆ ಒಳಗಡೆ ಕಾಲಿಡೋಕ್ಕೂ ಮನಸ್ಸಾಗಲ್ಲ, ಆ ಥರ ಆಗ್ಬಿಡುತ್ತೆ. ಸೊ ಆ ರೀಸನ್ಗೆ ನಾವು ಇದೆಲ್ಲ ಟ್ರಾವೆಲ್ ಜಾಸ್ತಿ ಮಾಡೋದಿಲ್ಲ. ಅದು 3-4 ದಿನ ಟ್ರೈನಲ್ಲಿ ಅಂದ್ಬಿಟ್ರೆ ಇವಾಗ ಸ್ನಾನನೂ ಇರೋದಿಲ್ಲ, ವಾಶ್ರೂಮ್ ಎಲ್ಲ ನನಗೆ ಕಷ್ಟ ಆಗುತ್ತೆ, ಆ ರೀಸನ್ಗೆ ಬೇಡ ಅಂತಿದೆ. ಬಟ್ ಈ ಥರ ಇದ್ದರೆ ಓಕೆ, ಆರಾಮಾಗಿ ನೀಟಾಗಿತ್ತು. ಎಲ್ಲಿ ಲೈಟ್ ಆನ್ ಮಾಡು? ಲೈಟ್ ಆನ್ ಅಲ್ಲ. The next day. ಸೊ ರಾತ್ರಿ ಊಟ ಮಾಡಿ ಹಂಗು ಹಿಂಗು ಟೈಮ್ ಪಾಸ್ ಮಾಡ್ಕೊತ ಮಲ್ಕೊಂಡ್ವಿ. ನೆಕ್ಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಕ್ಲೀನ್ ಮಾಡ್ತಾ ಇದ್ರು, ಕಸ ಗುಡಿಸ್ಬಿಟ್ಟು ಮಾಪಿಂಗ್ ಎಲ್ಲ ಮಾಡಿ ಹೋಗ್ಬಿಡ್ತಾರೆ, ಅದೊಂದು ನೀಟ್ ಆಗುತ್ತೆ. ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ ತರಿಸಿದ್ವಿ. ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಗೊತ್ತಿಲ್ಲ, ರಾತ್ರಿ ಎಲ್ಲ ಫುಲ್ ಚಳಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸಡನ್ನಾಗಿ ಏನಾಯ್ತು ಏನೋ. ನೆಕ್ಸ್ಟ್ ಮಂತ್ರಾಲಯ ಅಲ್ವಾ? ಅಲ್ಲ ಕಾಣಿಸ್ತಾ ಇತ್ತು ನೋಡು, ನಮ್ಮ ರಾಯಚೂರ್.
ಸೊ ಇವಾಗ ಜಸ್ಟ್ ನಾಷ್ಟ ಇಡ್ಲಿ ತಿನ್ಕೊಂಡ್ವಿ. ಇವಳಂತೂ ಮೇಲೆ ಕೆಳಗೆ ಇಳಿತಾನೆ ಇದ್ದಾಳೆ. ಅಯ್ಯೋ ನಮಗೆ ಏನೂ ಗೊತ್ತಿಲ್ಲ. ಸೊ ಈ ಅಣ್ಣಗೆ ಇವಾಗ ಆರೆಂಜ್ ತಿನ್ಬೇಕು ಅನ್ಸ್ತದೆ ಅಂತೆ. ಯಾ ಕಣ್ಣಲ್ಲಿ ಹೋಗುತ್ತೆ. ಅಲ್ಲಲ್ಲಿ ಮಕ್ಕಳು ನೋಡಿ ಸೈಕ್ಲಿಂಗ್ ಮಾಡ್ಕೊಂಡು ಹೆಂಗ್ ಆಡ್ತಾರೆ ಬಿಸಿಲಲ್ಲಿ. ಏನಾಯ್ತು? ಕೇತಲ್ಲ ಜ್ಯೂಸ್ ಇದು. ಅದೇ ಎಷ್ಟು ಎಗರ್ತೈತೆ ನೋಡೋದು. ಕಣ್ಣಲ್ಲಿ ಬಿದ್ರೆ ಉರಿಯುತ್ತೆ. ಕಣ್ಣು ಕ್ಲೀನ್ ಆಗುತ್ತೆ. ಕಣ್ ಕ್ಲೀನ್ ಆಗತ್ತಾ? ನಾವು ಹಂಗೆ ಅನ್ಕೊಂತೀವಿ, ಕಣ್ಣಿಗೆ ಬೇಕು ಅಂತ ಹಾಕ್ಕೊಂತ ಇದ್ವಿ. ಕಣ್ಣಿಗೆ ನೀಗೇನಾಯ್ತು? ಈ ತರ ನೋಡಿದ್ರೆ ಫುಲ್ ಜ್ಯೂಸಿ ಜ್ಯೂಸಿ. ಅಜರ್ಬೈಜ್ ಅಲ್ಲ ಅಲ್ಲಿ ಸಿಪ್ಪೆಲ್ಲಿ ಎಲ್ಲಿದೆ ಅಜರ್ಬೈಜ್ ಅಂತ. ಏರ್ಪೋರ್ಟ್ ಅಲ್ಲಿ. ಮುಂಬೈ ಏರ್ಪೋರ್ಟ್ ಮುಂಬೈ ಏರ್ಪೋರ್ಟ್ ಅಲ್ಲಿ ಎಲ್ಲೋಗಿ? ಮುಂಬೈ ಹೋಗಿಲ್ಲ. ಕರೆಕ್ಟ್ ಅಜರ್ಬೈಜ್ ಅಂತ ಹಣ್ಣು. ಅಲ್ಲ ಆಚೆ ಸಿಪ್ಪೆ ಹಿಂಗಿದ್ದು ಒಳಗಡೆ ಜ್ಯೂಸ್ ಇರಲಿಲ್ಲ. ಇಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಾನು ಹಂಗೆ ಅನ್ಕೊಂಡಿದ್ದೆ, ಬನಾನು ಹಂಗೆ ಇತ್ತಲ್ವಾ, ಟೇಸ್ಟಿ ಇರುತ್ತೆ ಒಳಗಡೆ. ಯಾವ ಊರು ಬಂದ್ವಪ್ಪ? ಇದು ಕೋಸ್ಗಿ. ಬರ್ದವರ ಕೋಸ್ಗಿ ಹೆಸರಿದೆ. ಯಾರೋ ಬಂದರು. ಈಗ ನೋಡಲ್ ಯಾರೋ ನಾಕ್ ಮಾಡ್ದಂಗಾಯ್ತು. ಏನೋ ಹೇಳ್ತಾ ಇದ್ದ. ಗಿಡ್ದ್ಬಿಟ್ಟು ಕೈ ತೆಗಿ. ಫ್ಲೇಮ್ ಟವರ್ ಅಂತೆ. ಫ್ಲೇಮ್ ಟವರ್ ಫ್ಲೇಮ್ ಟವರ್ ಅಲ್ಲಿ ನೋಡಿದ್ವಲ್ಲ. ಚಾಯ್ ಹೆಂಗಿದೆ ದೀಪ? ಅಯ್ಯೋ ಚೆನ್ನಾಗಿದ್ಯಾ? ಸೊ ಇಲ್ಲಿ ಒಂದು 20 ನಿಮಿಷ ಆಯ್ತು ಇಲ್ಲೇ ನಿಲ್ಸಿದ್ದಾರೆ. ಕಿರಣ್ ಅದಕ್ಕೆ ಆಚೆ ಹೋಗಿದ್ದಾರೆ, ನೋಡ್ಕೊಂಡ್ಬರ್ತೀನಿ ಏನಾದರೂ ಸಿಗುತ್ತಾ ಅಂತ. ಬಂದ್ರ ಯಾರು ಇಲ್ಲ. ಹೌದಾ? ನನಗೆ ರಾತ್ರಿ ಎಲ್ಲ ಫುಲ್ ಚಳಿ ಜ್ವರ ಆಗ್ಬಿಟ್ಟಿದೆ, ಏನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ ಕೂಡ ತಿನ್ನಬೇಕಂತ ಅನಿಸಿಲ್ಲ. ಇಡ್ಲಿ ಕೂಡ ಬಂದಿತ್ತು. ಫುಲ್ ಒಂಥರ ಸುಸ್ತಾಗ್ತಾಯಿತ್ತು, ಜ್ವರ ಒಂಥರ ಮೈಯೆಲ್ಲ ಬಿಸಿಯಾಗಿತ್ತು. ಅದು ಬೇರೆ ಡೋಲೋ ಟ್ಯಾಬ್ಲೆಟೇ ಇಲ್ಲ, ನಾನು ಇಟ್ಕೊಂಡಿದ್ದೆ ಮಿಸ್ ಆಗಿದ್ದು, ಏನೂ ಒತ್ತೇ ಆಗಿಲ್ಲ. ಅದಿದ್ದರೆ ಅಟ್ಲೀಸ್ಟ್ ಬೇಗ ಆಗ್ಬಿಡ್ತಿತ್ತು. ಪಾಪ ಏನೋ ನನ್ನ ಜೊತೆನೇ ಇದ್ಲು, ಆರಾಮಾಗುತ್ತೆ ಪಪ್ಪ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರಂತೆ. ಉಟ್ಕೋ ಬರ್ತೀಯಾ ಪಪ್ಪ? ಕೇಳ್ತಾನಮ್ಮ ಆಚೆ. ಅವ್ರು ಇಲ್ಲೇ ಇರ್ತಾರಂತೆ. ನಾವಿಬ್ಬರೇ ಹೋಗೋಣ ಬೆಂಗಳೂರಿಗೆ. ಪಪ್ಪ ನಂಗೆ ಆಟ ಆಡಬೇಕು. ಆಟ ಆಡೋಕ್ಕಷ್ಟೇ ಬೇಕಾ? ಆಟ ಆಡಕ್ಕೂ ಬೇಕು, ಊಟ ತಿನ್ನಕ್ಕೂ ಬೇಕು, ಮಲ್ಸಕ್ಕೂ ಬೇಕು. ಆಯ್ತು, ಹಿಂಗಂದ್ರೆ ನಿಮ್ಮ ಮನೇಲಿ ಪಪ್ಪದೇ ಡ್ಯೂಟಿ. ಓಕೆ, ಸಾಯಂಕಾಲ ಆಯಿತು ಟೀ ಕುಡಿಯೋಣ ಅಂತ. ಏನೂ ತಿನ್ಬೇಕಂತಾನೆ ಅನಿಸ್ತಾ ಇರಲಿಲ್ಲ. ಅಟ್ಲೀಸ್ಟ್ ಟೀ ಆದರೂ ಕುಡಿ, ಎನರ್ಜಿ ಬರುತ್ತೆ ಅಂತ ಹೇಳಿದ್ರು. ಟೀ ಮತ್ತು ಬ್ರೆಡ್ ಏನಾದರೂ ತಿನ್ನೋಕ್ಕೆ ಸೈಡಿಗೆ ಬ್ರೆಡ್ ಎಲ್ಲ ಇತ್ತಲ್ವ, ಸೊ ತಿನ್ಕೋ ಅಟ್ಲೀಸ್ಟ್ ಅದು ಅಂತ. ಸೊ ಸರಿ ಅಂದ್ಬಿಟ್ಟು ಹಾಗೆ ಟೀ ಕುಡಿಯೋಣ ಅಂತ ಅಂದ್ಕೊಂಡೆ. ಹಾಗೆ ನನಗೆ ಇಲ್ಲೆಲ್ಲ ಹೋಗಿ ವಾಶ್ ಮಾಡಬೇಕು ಅಂತಲೇ ಅನಿಸೋದಿಲ್ಲ, ಫೇಸ್ ಎಲ್ಲ ನೀರೆಲ್ಲ ಇಂದ. ಸೊ ಹಂಗೆ ವೆಟ್ ವೈಪ್ಸ್ ತೊಗೊಂಬಂದಿದ್ದೆ, ಅದರಿಂದನೇ ಫೇಸ್ ಎಲ್ಲ ಒರೆಸ್ಕೊಂಡೆ, ಏನೋ ಕೂಡ ವಾಶ್ ಮಾಡಿದೆ. ಇನ್ನು ಟೀ ಮತ್ತು ಇದು ಬ್ರೆಡ್ ಎಲ್ಲ ತಿನ್ಕೊತಾ ಇದ್ವಿ. ಸೊ ಹುಷಾರಿಲ್ಲ ಅಂದಾಗ ಎಷ್ಟು ಕಷ್ಟ ಆಗ್ಬಿಡುತ್ತೆ. ಅದು ಬೇರೆ ನನ್ನ ಟ್ರಿಪ್ಪಲ್ಲೆಲ್ಲ ಆರಾಮಾಗೇ ಇತ್ತು. ಇನ್ನೇನು ರಿಟರ್ನ್ ಹೋಗ್ಬೇಕನ್ನೋ ಟೈಮಲ್ಲಿ ಜ್ವರ ಬಂದಿತ್ತು. ಸೊ ಅದೊಂದು ಪರವಾಗಿಲ್ಲ, ಇನ್ನು ಆರಾಮಾಗಿ ಅದು ಟ್ರೈನ್ ಇರೋದಕ್ಕೆ ಒಳ್ಳೇದಾಯಿತು, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಫ್ಲೈಟ್ ಆಗಿದ್ರೆ ಕಷ್ಟ ಆಗ್ತಾಯಿತ್ತು. ಮೊಬೈಲ್ ಬಿಟ್ರು ಇವಾಗ ಸ್ವಲ್ಪ ಎನರ್ಜಿ ಬಂದಿದೆ. ಟೀ ಕುಡಿದ್ಮೇಲೆ ಅನ್ಸುತ್ತೆ. ಅರ್ಧ ಗಂಟೆ ಅಲ್ಲೇ ನಿಂತ್ಕೊಂಡಿದ್ವಿ. ಬೇಗ ಬಂದ್ಬಿಟ್ಟಿದೆ ಅಂತೆ ಟ್ರೈನ್, ಅರ್ಧ ಗಂಟೆ ಮುಂಚೆ. ಅದಕ್ಕೆ ಇವಾಗ ಇಲ್ಲಿ ಅರ್ಧ ಗಂಟೆ ವೇಟಿಂಗ್. ಈಗ ಜುಟ್ಟು ಹಾಕ್ಲಾ? ಈಗೇನು ಜುಟ್ಟು ನೋಡಿ ಹೆಂಗಿದೆ.
ಹೆಂಗ ಒಂದೊಂದು ಎಲ್ಲ 2 ಜುಟ್ಟು ಹಾಕಿದ್ದೆ ಕಿತ್ತಿ ಎಲ್ಲೆಲ್ಲೋ ಇಟ್ಕೊಂಡ್ಬಿಟ್ಟಿದ್ದಾಳೆ. ಮಮ್ಮಿ ಬಾಚ್ತಾರೆ ನೀಟಾಗಿ ಮಾಡ್ಕೊ. ನಾನೇನು ಅನ್ಕೊಂಡೆ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ Q&A ಮಾಡಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ. ತುಂಬ ಕ್ವೆಶನ್ಸ್ ಇತ್ತು, ಅರ್ಧ ಮಾಡಿತ್ತು, ಇನ್ನು ಎಲ್ಲ ರಿಲೇಟೆಡ್ ಟ್ರಿಪ್ದಿತ್ತು. ಸೊ ನಾನು ಅನ್ಕೊಂಡು ಟ್ರೈನಲ್ಲಿ ಕುತ್ಕೊಂಡು ಮಾಡೋಣ ಕಿರಣ್ ಜೊತೆ ಅಂತ, ಯಾಕಂದ್ರೆ ಇವರೆಲ್ಲ ಪ್ಲ್ಯಾನ್ ಮಾಡೋದು ಟ್ರಿಪ್ ಎಲ್ಲ. ನೋಡ್ರೆ ನಾನೇ ಮಲ್ಕೊಬಿಟ್ಟಿದ್ದೆ, ಇವಾಗ ಎದ್ದಿದ್ದೀನಿ, ಸ್ವಲ್ಪ ಫುಲ್ ಬಾಡಿ ಪೇನ್ ಆಗ್ಬಿಟ್ಟಿತ್ತು. ಚಳಿ ಎಷ್ಟು ಒದ್ಕೊಂಡಿದ್ದೀನಿ ಅಂದರೆ ಅಪ್ಪ, ಇವ್ರಿಗೆಲ್ಲ ಚಳಿ ಆಗ್ತದೆ, ನನಗೆ ಒಬ್ಳಿಗೆ ಆಗ್ತಿತ್ತು. ಆಮೇಲೆ ಗೊತ್ತಾಯ್ತು ಓಕೆ ಕಾಮನ್ ಇಷ್ಟ ಏನೋ ಪರವಾಗಿಲ್ಲ. ಲಾಸ್ಟ್ ಡೇ ಹೋಗ್ಬೇಕಾದ್ರೆ ಆಗಿದ್ದಿಲ್ಲ, ಅಲ್ಲೇನೋ ಇದ್ದಿದ್ರೆ ಎಂಜಾಯ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಒಳ್ಳೇದಾಯ್ತು, ಆರಾಮ್ ರೆಸ್ಟ್ ಆಯ್ತು ನನಗೆ. ಸೊ ಆದರೆ ಇವಾಗ Q&A ಏನೇನಿದೆ ಕ್ವೆಶನ್ಸ್ ಅದೆಲ್ಲ ಆನ್ಸರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಓಕೆ ಕಿರಣ್, ರೆಡಿ? ಓಕೆ. ಲೇಟ್ ಯಾವಾಗ? आणि चला यायचं दिलं त्याला नंतर आम्ही चला येतो ಏನದು ತೋರ್ಸು, ನಾವು ಆಂಧ್ರಲ್ಲಿದ್ದೀವ, ತೆಲುಗು ಮಾತಾಡ್తున్నారు. ಇದೆಲ್ಲ ಅವಾಗ ಮೆಮೊರೀಸ್ ಅಲ್ಲ, ಚೈಲ್ಡ್ಹುಡ್ ಮೆಮೊರೀಸ್. ಈಗ ಇದೇನು ಮೆಣಸಿನ್ಕಾಯಿ ಬೇರೆ ಇಸ್ಕೊಂಬಿಟ್ಟಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಕ್ಯಾಬೇಜು ದಾಲ್ ಹಾಕ್ತಾರೆ. ಓ ಹೌದಾ, ಮೂವ್ ಆಗ್ತಾ ಇದೆ ಸ್ಲೋ ಆಗಿ. ವೆಜ್ ಕಟ್ಲೆಟ್ ಯಾರ್ಯಾರು ಕೂತ್ಕೊಂಡು ಹೋಗ್ತಾರಲ್ಲ ಹೋಗಿತ್ತು. ತಗೊಂಬ ಆ್ಯಕ್ಚುಲಿ ಲಾಸ್ಟ್ ತೊಗೊಂಡಿದ್ದು ಸಕ್ಕತ್ತಾಗಿತ್ತು. ಅದೇನೋ ತೊಗೊಂಡಿದ್ದಲ್ಲ ಚೆನ್ನಾಗಿತ್ತಪ್ಪ. ತಗೋ ಕಟ್ಲೆಟ್. ರಾತ್ರಿ 8:30 ಆಯಿತು. ಎಲ್ಲಿದ್ದೀವಿ ಕಿರಣ್? ಬಯಪ್ನಳ್ಳಿ. ಇಲ್ಲಿ ಸ್ಟೇಷನ್ ಹತ್ರನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಬೇಗ ಬಂದಿದ್ದಾರೆ, ಅದಕ್ಕೆ ಅರ್ಧ ಗಂಟೆಯಲ್ಲಿ ಇಲ್ಲೇ ನಿಲ್ಲಿಸೋದು. ಬೇಗ ಬಂದಿದ್ದಾರಂತ ಬೇಗ ಇಲ್ಲೇ ಅರ್ಧ ಗಂಟೆ ನಿಲ್ಸ್ಕೊಂಡಿದ್ದಾರೆ. ಸೊ ನಾವೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ, ನಾವು ಓಡಬೇಕು. ನಿದ್ದೆ ಬಂದ್ಬಿಟ್ಟಿದೆ ಫುಲ್ ಅಲ್ಲ. ಇವು ನಿದ್ದೆ ಬಂದಿದೆಯಾ? ಸೊ ರೆಡಿ ಆಯ್ತು, ಇನ್ನು ಓಡೋದು. ನನಗಂತೂ ಫುಲ್ ಚಳಿ ಜ್ವರ, ಅದಕ್ಕೆ ಇದು ಹಾಕೊಂಡ್ಬಿಟ್ಟಿದ್ದೀನಿ ಚಿತ್ತಿಗೆ. ಇಲ್ಲಿಂದ ಎಷ್ಟೊತ್ತು ಕಿರಣ್ ಮನೆಗೆ? 1 hour. ಇನ್ನೂ 1 hour ಟ್ರಾವೆಲ್. ನಮ್ಮ ಜರ್ನಿ ಹೋಗ್ತಾ ಇದ್ದೀವಿ ಬರ್ತಾರೆ ಇಲ್ಲ. ಏನಾದ್ರು ಊಟ ಆಯಿತು, ಟೆನ್ಷನ್ ಅದೊಂದಿಲ್ಲ. ಈಗ ಮಲಗಿಸ್ಕೊಡೋದು ಅಷ್ಟೇ ಅವಳನ್ನ. ಮೇಲೆ ಎಲ್ಲ ಖಾಲಿ, ಏನಾದೊಂದು ಇದೆ ತಗೊಳ್ಳೋದು. ಫೈನಲಿ ತುಂಬ ದಿನ ಆದಮೇಲೆ ನಾವು ನಮ್ಮ ಬೆಂಗಳೂರು ಕಡೆ ಬಂದ್ವಿ. ಹೆಂಗೆ ಅನಿಸ್ತಿದೆ ಕಿರಣ್? ಟ್ರಿಪ್ ಎಲ್ಲ ಹೇಗಾಯಿತು? ಸೂಪರ್, ಮೆಮೊರೇಬಲ್ ಅಲ್ಲ? ಹೇಗಿತ್ತು ಯಾ ಟ್ರಿಪ್? ಎಂಜಾಯ್ ಮಾಡ್ದ? ಜಾಸ್ತಿ ಯಾವ್ದು ಇಷ್ಟ ಆಯಿತು ಟ್ರಿಪ್ಪಲ್ಲಿ? ಬೆಡ್ರೂಮಾ? ಯಾವುದು ಬೆಡ್ರೂಮ್ ಇಷ್ಟ ಆಯ್ತಾ? ಟ್ರಿಪ್ಪಲ್ಲಿ ಪ್ಲೇಸ್ ಯಾವ್ದು ಇಷ್ಟ ಆಯ್ತು ನಿನ್ಗೆ? ಆಟ ಆಡಿದ್ದು ಎಲ್ಲ ಐಸಾ? ಚೆನ್ನಾಗಿ ಆಟ ಆಡಿದಾಳೆ ಅವಳಂತೂ. ಎಲ್ಲ ಕಡೆ ಎಂಜಾಯ್ ಮಾಡಿದ್ದಾಳೆ ಮಸ್ತಾಗಿ. ಸೊ ಟ್ರೈನಲ್ಲಿ ಅವಳದು ಬುದ್ಧಿ ಬಂದಾಗಿಂದ ಇವಾಗ ಇದೆ ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಇದು. ಮಸ್ತಾಗಿ ಇದು ಕೂಡ ಎಂಜಾಯ್ ಮಾಡಿದ್ಲು. ಟ್ರಾಲಿ ತಗೊಳ್ಳೋಣ. ಸೊ ಇನ್ನು ಸ್ಟಾಪ್ ಆಯ್ತು ಅನ್ಸುತ್ತಲ್ಲ ಇದೆಲ್ಲ. ನೆಕ್ಸ್ಟ್ ಸ್ಟಾಪ್. ಸೊ ಇದರ ನೆಕ್ಸ್ಟ್ ಸ್ಟಾಪ್ ಕಂಟೋನ್ಮೆಂಟ್. ಎಷ್ಟು 1 ಗಂಟೆ ಹಂಗೆ ಮಿಡ್ಲಲ್ಲಿ ಇಳಿಸ್ಬಿಟ್ಟಿದ್ರು, ಮೂವೇ ಇರಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಮನೆಗೆ ಹೋಗಿ ಇನ್ನು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡ್ರೆ ಆಯಿತು. ಡೋಲೋ ಹಾಕ್ಕೊಂಡು ಬಾಡಿ ಪೇನ್ ಎಲ್ಲ ಹೋಗ್ಬಿಡುತ್ತೆ. ಬೆಳಿಗ್ಗೆ ಅಷ್ಟಕ್ಕೆ ನಾರ್ಮಲ್ ಆಗಿಬಿಡುತ್ತೆ. ಇನ್ನು ಗೊತ್ತಲ್ಲ, ಟ್ರಿಪ್ ಹೋಗಿ ಬಂದಿದ್ದೀವಿ ಅಂದರೆ 4 ಲಗೇಜ್ ಇದೆ, ಅದಿಷ್ಟು ತೆಗೆದು ಎಲ್ಲ
ಲಾಂಡ್ರಿ ಕೆಲಸ ಇದೆ, ಹಾಕೋದು ಬಟ್ಟೆ ವಾಶ್ ಮಾಡಕ್ಕೆ ಹಾಕಿ ಒಣಗಾಕಿ ಫೋಲ್ಡ್ ಮಾಡಿಡು ಎಲ್ಲ ತುಂಬ ಕೆಲಸ ಇದೆ. ಸೊ ಹೋಗ್ಬೇಕಲ್ಲಿ ಅದು ರೆಡ್ ಕಲರ್ ಹೋಗ್ಬೇಕಾ? ನೋಡಿ ಸರ್ ಜಾಮು ಅಲ್ಲಿ ಮಡಿವಾಳ ಆಯ್ದ್ರೆ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು ಇದು ಬಂದು ತಿನ್ನು ಪರವಾಗಿಲ್ಲ. ಇಲ್ಲ ನೋಡಿ ಇದು ಫುಲ್ ಜಾಮ್ ಆಗಿದೆ ಸಿಲುಕೋಡು ಹಿಂಗ್ ಮಾಡ್ಕೊಂಡಿರೋದು. ಏನು ಕೈ ಓದ್ತಾ ಇದೆಯಾ ಇನ್ನು? ಫೈನಲಿ ಮನೆಗೆ ಬಂದ್ವಿ. ಕಿರಣ್ ನೋಡಿದ್ರೆ ಫಿಶ್ ನೋಡ್ತಾ ಇದ್ದಾರೆ. ದೊಡ್ಡವಾಗಿದಾವಲ್ಲ, ದೊಡ್ಡದಾಗಿದೆ ಎಲ್ಲ. 12 ದಿನ ಆಯ್ತು ಅನ್ಸುತ್ತೆ. ಇದೊಂದು ದೊಡ್ಡದಾಗಿದೆ. ನೋಡಿ ಇವಳು ಟಾಯ್ಸ್ ನೋಡಿ ಹೆಂಗ್ ಖುಷಿ ಆಗಿದಾವೆ. ಎಷ್ಟು ದಿನ ಆಯ್ತಲ್ಲ. ಸರಿಯಾ ಎಲ್ಲ ಆರಾಮಿದಾವಲ್ಲ. ಕ್ಲೀನ್ ಮಾಡ್ಬೇಕಿನ್ನ. ಪಾಪ ಅದು ಎಲೆಗಳು ಸಿಗಾಕೊಂಡ್ಬಿಟ್ಟು ಖುಷಿ ಆಯ್ತಿನ ನಾವು ಬಂದ್ವಿ ಅಲ್ಲ. ನೋಡಿ ಎಷ್ಟು ಸೌಂಡ್ ಕೇಳಿ ಹೆಂಗೆ ಬರ್ತವೆ. ಹಾಯ್ ಸೊ ಅಷ್ಟೇ ಫೈನಲಿ ಇನ್ನು ನಮ್ಮ ಮನೆಗೆ ಬಂದ್ವಿ. ಫುಲ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ರಾತ್ರಿ 12 ಗಂಟೆನೇ ಆಗ್ಬಿಟ್ಟಿತ್ತು. ಫುಲ್ ಟಯರ್ಡ್ ಆಗಿತ್ತು. ಬಂದಿದ ತಕ್ಷಣ ಮಲ್ಕೊಂಡ್ವಿ. ಇನ್ನು ಟ್ರಿಪ್ ವ್ಲಾಗ್ಸ್ ಎಲ್ಲ ಮುಗೀತು. ಸೊ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಅನ್ನೋದು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ.